ಹೇಗೆ ಒಬ್ಬ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ 2.5 ಲಕ್ಷ ಕೋಟಿ ಸೂಪರ್ ಮಾರ್ಕೆಟ್ ಎಂಪೈರ್ ನ ಬಿಲ್ಡ್ ಮಾಡ್ತಾರೆ ಬನ್ನಿ ಹೇಳ್ತೀನಿ. ಇಯರ್ 2002 ಅಲ್ಲಿ ರಾಧಾಕಿಶನ್ ದಮಾನಿ ಮಾರ್ಕೆಟ್ ಅಲ್ಲಿ ಒಂದು ಗ್ಯಾಪ್ ನೋಡ್ತಾರೆ. ಇಂಡಿಯಾದಲ್ಲಿ ದಿನಸಿ ಅಂದ್ರೆ ಬರೀ ಚಿಲ್ಲರೆ ಅಂಗಡಿ, ಸೂಪರ್ ಮಾರ್ಕೆಟ್ ತುಂಬಾ ರೇರ್, ಪ್ರೈಸ್ ತುಂಬಾ ಜಾಸ್ತಿ. ಸೊ ಇವರು ಅಮೆರಿಕಾದ ವಾಲ್ಮಾರ್ಟ್ ನ ಇನ್ಸ್ಪಿರೇಷನ್ ತಗೊಂಡು ಡಿಮಾರ್ಟ್ ನ ಶುರು ಮಾಡ್ತಾರೆ. ಇವರ ಬಿಸ್ನೆಸ್ ಮಾಡೆಲ್ ಬಂದು ಡೈರೆಕ್ಟ್ ಕಂಪನಿಯಿಂದ ಪರ್ಚೇಸ್ ಮಾಡಿ ಕಸ್ಟಮರ್ ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸೇಲ್ ಮಾಡೋದು. ಮಿಸ್ಟರ್ ದಮಾನಿಗೆ ಗೊತ್ತಿತ್ತು ಹೋಲ್ಸೇಲ್ ಪ್ರೈಸ್ ಅಲ್ಲಿ ದಿನಸಿನ ಕೊಟ್ರೆ ಜನ ಎಲ್ಲಿದ್ರು ಹುಡ್ಕೊಂಡು ಬರ್ತಾರೆ ಅಂತ. ಸೊ ಅವರು ಸಿಟಿಯಿಂದ ದೂರ ಲ್ಯಾಂಡ್ ಪರ್ಚೇಸ್ ಮಾಡಿ ಸಿಂಪಲ್ ಆಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಸೂಪರ್ ಮಾರ್ಕೆಟ್ ನ ಬಿಲ್ಡ್ ಮಾಡ್ತಾರೆ. ಇವರ 10ನೇ ಸ್ಟೋರ್ ಓಪನ್ ಮಾಡಕ್ಕೆ 8 ವರ್ಷ ಬೇಕಾಯ್ತು. ಯಾಕಂದ್ರೆ ದಮಾನಿ ಸ್ಲೋ ಅಂಡ್ ಸ್ಟಡಿ ಪಾಲಿಸಿನ ಬಿಲೀವ್ ಮಾಡ್ತಿದ್ರು. ಇವತ್ತು ಡಿಮಾರ್ಟ್ 10+ ಸ್ಟೇಟ್ ಅಲ್ಲಿ 440 ಸೂಪರ್ ಮಾರ್ಕೆಟ್ ನ ಆಪರೇಟ್ ಮಾಡ್ತಾರೆ. ಆನ್ಯುಯಲ್ ರೆವೆನ್ಯೂ ಬಂದು 60,000 ಕೋಟಿ, ಕಂಪನಿ ವ್ಯಾಲ್ಯೂಯೇಷನ್ 2.5 ಲಕ್ಷ ಕೋಟಿ. ಇವಾಗ ರಾಧಾಕಿಶನ್ ದಮಾನಿ ಇಂಡಿಯಾದ ಒನ್ ಆಫ್ ದಿ ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್. ಇವರ ಪರ್ಸನಲ್ ನೆಟ್ವರ್ಕ್ ಬಂದು 1,70,000 ಕೋಟಿ. ಇದೇ ರೀತಿ ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಕೇಳಬೇಕು ಅಂದ್ರೆ ನನ್ನ ಫಾಲೋ ಮಾಡಿ.